ನಮಸ್ಕಾರ. ಒಂದಷ್ಟು ಜನ ನಮ್ಮ ಪಾಡ್ಕಾಸ್ಟ್ ಅನ್ನ ಕೇಳ್ತಿರೋರು ಈ ಪ್ರಶ್ನೆಗಳನ್ನ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೇನೋ. ಅದರಲ್ಲಿ ಒಂದಷ್ಟು ಎಲ್ಲರಿಗೂ ಅನ್ವಯವಾಗುವಂತಹ ಪ್ರಶ್ನೆಗಳಿದೆ. ಸೊ ಹಾಗಾಗಿ ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಕೇಳ್ಕೊತೀನಿ. ವಯಸ್ಸಾದ್ಮೇಲೆ ನಮ್ಗನ್ಸ್ತಾ ಇರುತ್ತೆ ಅಮ್ಮ, ನಾವು ಸಣ್ಣ ವಯಸ್ಸಿನಲ್ಲೇ ಯಾಕೆ ಈ ಸ್ಪೋರ್ಟ್ಸ್ ಆಡ್ಲಿಲ್ಲ ಅಥವಾ ಅಥ್ಲೆಟ್ ಆಗ್ಲಿಲ್ಲ, ನಾವು ಯಾವುದೇ ರೀತಿಯ ಸ್ಪೋರ್ಟ್ಸ್ ಅಥವಾ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂತ. ಇದು ಪೂರ್ವದಿಂದಲೇ ಅನಾಸಕ್ತಿ ಇರುತ್ತಾ ಅಥವಾ ನಮ್ಮ ಬೇಜವಾಬ್ದಾರಿನಾ? ಈ ಪ್ರಶ್ನೆ ನಿಜವಾಗ್ಲೂ ಎಲ್ಲರೂ ಕೇಳ್ಕೋಬೇಕು. ಇವಾಗ ಕೇಳ್ಕೊಂಡು ಪ್ರಯೋಜನ ಆಗುತ್ತೋ ಬಿಡುತ್ತೋ ಯಾವುದಕ್ಕೂ ಒಂದು. ಈ ವಯಸ್ಸಿನಲ್ಲಿ ನಾವು ಕ್ರಿಕೆಟ್ ಆಡೋಕ್ಕೆ ಹೋಗೋದು ಬೇಡ. ರಿಯಲೈಸ್ ಆದ ತಕ್ಷಣ ಅಟ್ಲೀಸ್ಟ್ ಯೋಗ ಆದರೂ ಮಾಡ್ಬೋದಾ, ವಾಕಿಂಗ್ ಆದರೂ ಹೋಗ್ಬೋದಾ, ಈ ರಿಯಲೈಸೇಷನ್ನಲ್ಲಿ ಇರಲಿ. ಯಾತಕ್ಕೆ ನಮಗೆ ಒಂದು ಸಣ್ಣ ವಯಸ್ಸಿನಲ್ಲಿ ದರ್ ಆರ್ ಟೂ ಥಿಂಗ್ಸ್. ವೈಟಾಲಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಅಂದರೆ ಬಾಡಿ ಆ ವಯಸ್ಸಿನಲ್ಲಿ ತುಂಬ ಶಕ್ತಿ ಇರುತ್ತೆ ನಮಗೆ. ಆ ವಯಸ್ಸೇ ಹಾಗೆ. ಎಷ್ಟು ಶಕ್ತಿ ಇರುತ್ತೆ ಅಂದರೆ ಪ್ರಪಂಚದಲ್ಲಿ ನಾನು ಬಿಟ್ಟರೆ ಇಲ್ಲ, ಆ ಪವರ್ ಫೀಲ್ ಆಗುತ್ತೆ, ಎನರ್ಜಿ ಫೀಲ್ ಆಗುತ್ತೆ. ಅದರಲ್ಲೂ ಬಾಡಿನಲ್ಲಿ ಫಿಸಿಕಲ್ ಬಾಡಿ ತುಂಬ ಟಫಾಗಿ ನಾವು ಬಿದ್ದರೂ ಹೇಳ್ತೀವಿ, ಮತ್ತೇನು ಬೇಕಾದರೂ ಮಾಡ್ತೀವಿ ಅನ್ನೋ ಛಲ, ಎಲ್ಲ ಮಾಡ್ತೀವೋ ಬಿಡ್ತೀವೋ, ನನ್ನ ಕೈಲಿ ಎಲ್ಲ ಆಗುತ್ತೆ ಅನ್ನೋದು ಇರುತ್ತೆ. ಮೊದಲನೇದು, ಯಾರಿಗೆ ಜನ್ಮಾಂತರದಿಂದಲೇ ತಮಸ್ಸಿರುತ್ತೆ, ಜೊತೆಗೆ ಭಯ, ಗಿಲ್ಟ್, ಈ ಥರ ಸಪ್ರೆಷನ್ ಇರುತ್ತೆ, ಈ ಕರ್ಮ ಇರೋರು ತುಂಬ ಇನ್ಹಿಬಿಷನ್ಸ್ ಇರುತ್ತೆ ಅವರಲ್ಲಿ. ಭಾಳ ವೀಕ್ ಮೈಂಡೆಡ್ ಆಗಿರ್ತಾರೆ. ಚಿಕ್ಕರಲ್ಲಿ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ, ಆದರೆ ಕೋಆರ್ಡಿನೇಟ್ ಮಾಡೋಕ್ಕೆ ವೀಕ್ ಮೈಂಡ್ ಇದ್ದರೆ ಅವರು ಹೆಸಿಟೇಟ್ ಮಾಡಿ ಓಪನ್ ಅಪ್ ಆಗಲ್ಲ, ಹೊರಗೆ ಬರಲ್ಲ. ಬಲವಂತವಾಗಿ ಅವ್ರಿಗೆ ಯಾವುದಕ್ಕಾದರೂ ಈಗಿನ ಕಾಲದಲ್ಲಿ ಆಟ ಗೇಮ್ಗೆ ಹೋಗೋದು ಕಂಪಲ್ಸರಿ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಗೇಮ್ ಆಡಲೇಬೇಕು, ಒಂದಲ್ಲ ಒಂದರಲ್ಲಿ ಇರಲೇಬೇಕು. ಇದನ್ನೆಲ್ಲ ನೋಡೇ ಮಾಡಿರೋದು. ಎಜುಕೇಷನಲ್ಲಿ ಸ್ಪೋರ್ಟ್ಸ್ಗೆ ಜಾಸ್ತಿ ಬೆಲೆ ಕೊಟ್ಟಿದ್ದಾರೆ. ಯಾರು ಸ್ಪೋರ್ಟ್ಸಲ್ಲಿ ಗೆಲ್ತಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಯೂನಿವರ್ಸಿಟಿಗಳಲ್ಲಿ, ಒಳ್ಳೆ ಕೆಲಸ ಸಿಗುತ್ತೆ. ಈ ಥರದ್ದೆಲ್ಲ ಆಸೆ ತೋರಿಸಿ ಅವರಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನಲ್ಲಿ ಇರಬೇಕು ಅಂತ. ಇಂಡೋರ್ ಆ್ಯಕ್ಟಿವಿಟಿನೂ ಅಷ್ಟೇ, ಮೈಂಡು ಮೆಂಟಲಿ ಕೂಡ ಸ್ಟ್ರಾಂಗ್ ಆಗೋಕ್ಕೆ ಚೆಸ್ ಇರ್ಬೋದು, ಈ ಥರದ್ದೆಲ್ಲನೂ ಕಾಂಪಿಟೇಷನ್ ಹಾಕಿ ಮಕ್ಕಳನ್ನ ಪಿಯಾನೋ ಇರ್ಬೋದು, ಆರ್ಟಲ್ಲಿ ಹಾಕ್ತಾರೆ. ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ಸ್ಟಡಿ ಮಾಡಿದ್ದಾರೆ. ಎಜುಕೇಷನ್ನಲ್ಲಿ ಈ ಥರ ಬರಬೇಕು, ಮಕ್ಕಳಿಗೆ ಹೊರಗೆ ಬರಬೇಕು, ಭಯದಿಂದ ಹೊರಗೆ ಬರಬೇಕು, ಹಿಂದಿನ ಯಾವುದಾದ್ರು ಇನಿಬಿಷನ್ನಿಂದ ಹೊರಗೆ ಬರಬೇಕು ಅಂತ. ಆದರೆ ಯಾವಾಗ ಅಲ್ಲಿ ಕೋಆರ್ಡಿನೇಷನ್ ಇರೋಲ್ಲ, ಮೈಂಡ್ ವೀಕ್ ಆಗಿರುತ್ತೆ, ಜನ್ಮಾಂತರದ ಕರ್ಮದಿಂದ ಭಯ, ಆ ಗಿಲ್ಟ್ ಎಲ್ಲ ಸಪ್ರೆಷನ್ ಇರುತ್ತೆ, ಅಂಥ ಮಕ್ಕಳು ತಪ್ಪಿಸ್ಕೊಳ್ತಾರೆ. ತುಂಬ ಜಾಣತನವಾಗಿ ಸ್ಪೋರ್ಟ್ಸ್ನ, ಎಕ್ಸಸೈಸ್ ಮಾಡೋದನ್ನು, ಅಂಥವ್ರ ಜೊತೆ ಇರೋದನ್ನು, ಅದೆಲ್ಲ ಬೇಡ ಅವ್ರಿಗೆ. ಚೆನ್ನಾಗಿ ಓದ್ಬೋದು, ಅವರು ರ್ಯಾಂಕ್ ಬರ್ಬೋದು. ಅಂಥವ್ರನ್ನೇ ಕುಡ್ಮಿಗಳು ಅಂತೀವಿ. ರೂಮ್ ಬಿಟ್ಟು ಆಚೆ ಬರಲ್ಲ, ಯಾವ ಆಟನೂ ಆಡಲ್ಲ ಅವರು. ಆ ಥರ ಇರ್ತಾರಲ್ಲ ಅವರು ತಾವು ಬಹಳ ಗ್ರೇಟ್ ಅಂತ. ಅವರು ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ, ಉರು ಹೊಡೆಯೋದ್ರಲ್ಲಿ, ಬುದ್ಧಿ ಉಪಯೋಗಿಸೋದ್ರಲ್ಲಿ, ಆ ಥರ ಬುಕ್ ವರ್ಮ್ ಅಂತೀವಿ ಅವ್ರನ್ನ. ಯಾತಕ್ಕೆ ಈ ಥರ ಹೆಸರಿಟ್ಟಿರೋದು? ಓದಿ ಓದಿ ಮರಳಾದ ಕೂಚುಬಟ್ಟ, ಇದೆಲ್ಲ ಬಂದಿರೋದೆಲ್ಲ ಅದರಿಂದಾನೇ. ಅವರಿಗೆ ಆ್ಯಕ್ಟಿವಿಟಿ ಬೇಡ. ಹೀಗೆ ಕೆಲವು ಸತಿ ಏನಾಗುತ್ತೆ, ಫಿಸಿಕಲಿ ಅವರು ಫಿಟ್ ಆಗಿರಲ್ಲ, ಕೆಲವು ಸತಿ ಕಾಲೇ ಸರಿ ಇರಲ್ಲ. ಆ ಥರದವ್ರದ್ದು ಬೇರೆ ಎಕ್ಸೆಪ್ಷನ್ ಅದು. ಆ ಥರದವರು ಕೂಡ ಇವತ್ತು ಚಾಲೆಂಜಿಂದ ಏನೇನು ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಏನು ಬೇಕಾದರೂ ಮಾಡ್ಬೋದು. ಆದರೆ ಚಿಕ್ಕ ವಯಸ್ಸಿನಲ್ಲಿ ವೈಟಾಲಿಟಿ ಜಾಸ್ತಿ, ಆಬ್ಸೆನ್ಸ್ ಆಫ್ ವಿಸ್ಡಮ್. ಆ ಟೈಮ್ನಲ್ಲಿ ವಿಸ್ಡಮ್ ಇರಲ್ಲ. ಚಿಕ್ಕ ವಯಸ್ಸಿನಲ್ಲಿ ವಿಸ್ಡಮ್ಮು, ಪ್ರೌಢತ್ವ ಇದೆಲ್ಲನೂ ಮೆಚ್ಯೂರಿಟಿಯಲ್ಲಿ ಇರುತ್ತೆ. ಬಾಡಿ ಮೆಚ್ಯೂರ್ ಆಗಿರುತ್ತೆ ಹೊರತು ಮೈಂಡ್ ಮೆಚ್ಯೂರ್ ಆಗಿರಲ್ಲ. ಆವಾಗ ಯಾರಾದರೂ ಮೆಚ್ಯೂರ್ ಆಗಿರೋರು, ಚೆನ್ನಾಗಿ ಯೋಚನೆ ಮಾಡಿ ಅವರು ಲೈಫ್ನಲ್ಲಿ ಸಾಧನೆ ಮಾಡಿರೋರು, ಅವ್ರು ಗಾಡ್ ಫಾದರೋ ಗಾಡ್ ಮದರೋ ಆಗಿ ಅವ್ರನ್ನ ಮೇಲಕ್ಕೆ ಕರಿಬೇಕು, ಎಳಿಬೇಕು, ಮೋಟಿವೇಶನ್ ಕೊಡಬೇಕು. ಈ ಥರ ಅಟ್ಮಾಸ್ಫಿಯರ್ನಲ್ಲಿ ಬೆಳೆದ್ರೆ, ಆ ಒಂದು ಕಾಂಪಿಟೇಷನ್ಗೆ ಹಾಕಿದ್ರೆ ಮಕ್ಕಳು ಒಂದು ಸ್ವಲ್ಪನಾದ್ರೂ ಅವರೇನು ಹೋಗಿ ಪರ್ಫಾರ್ಮೆನ್ಸ್ ಕೊಡಬೇಕಾಗಿಲ್ಲ, ಅಟ್ಲೀಸ್ಟ್ ಆ್ಯಕ್ಟಿವಿಟಿಗೆ ಬೀಳ್ತಾರೆ. ಮನೆಯವರೆಲ್ಲ ವಾಕಿಂಗ್ ಹೋದರೆ ಆ ಮಗುನು ವಾಕ್ ಮಾಡುತ್ತೆ,
ಮನೆಯಲ್ಲಿರೋರೆಲ್ಲನೂ ಏನಾದರೂ ಒಂದು ಆ್ಯಕ್ಟಿವಿಟಿನಲ್ಲಿ ತೊಡಗಿದ್ರೆ ಆ ಮಕ್ಕಳು ಅಲ್ಲಿರ್ತಾರೆ. ಸತ್ಸಂಗಕ್ಕೆ ಹೋದರೆ ಮನೆಯವರೆಲ್ಲ ಮಕ್ಕಳು ಅಲ್ಲಿಗೆ ಬರ್ತಾರೆ. ಒಂದು ಪಾರ್ಟಿಗೋ ಎಲ್ಲ ಹೋದರೆ ಮನೆಯವರೆಲ್ಲರೂ ಕೂಡ ಸಪೋರ್ಟ್. ಅದಕ್ಕೆ ಫ್ಯಾಮಿಲಿ ಅಲ್ವಾ. ಫ್ಯಾಮಿಲಿನಲ್ಲಿ ಒಂದೊಂದು ಮೆಂಬರ್ಗೂ ಕೂಡ ಬೆಳೆಯೋದಕ್ಕೆ ಒಬ್ಬೊಬ್ಬರು ಸಪೋರ್ಟ್ ಮಾಡಬೇಕು. ಈ ಥರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇದ್ದರೆ, ಫ್ಯಾಮಿಲಿನಲ್ಲೂ ಎಲ್ಲರಿಗೂ ಜಡತ್ವ ಇದ್ದರೆ, ಅಥವಾ ಆ ಮಕ್ಕಳಲ್ಲಿ ಹಿಂದಿನ ಜನ್ಮದಿಂದ ಬಂದಿದ್ದು ಆ ಒಂದು ಜಡತ್ವ ಇದ್ದರೆ, ಈ ಥರ ಇದ್ದಾಗ ಮಿಸ್ ಮಾಡ್ಕೊಳ್ತೀವಿ. ಅದು ಯಾಕೆಂದರೆ ಕಷ್ಟ ಅಲ್ವಾ. ಫಿಸಿಕಲ್ ಟಾಸ್ಕ್ ಯಾವತ್ತೂ ಕಷ್ಟ. ಸ್ವಲ್ಪ ಅದಕ್ಕೆ ಬೆವರು ಸುರಿಸ್ಬೇಕು, ಟೈಮ್ ಕೊಡಬೇಕು, ಬೀಳಬೇಕು, ಏಳಬೇಕು, ಇದೆಲ್ಲ ಆಗ್ತಾ ಇರುತ್ತೆ. ಇದು ಯಾವುದಕ್ಕೂ ತಯಾರಿಲ್ಲ. ಅವರು ಭಾಳ ನಾಜೂಕಾಗಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ವಯಸ್ಸಾದಮೇಲೆ ಒಂದು ರಿಯಲೈಸೇಷನ್ ಆಗುತ್ತೆ. ಯಾಕಾಗುತ್ತೆ ಅಂದರೆ ಆವಾಗಿಂದನೂ ಬಾಡಿನ ನಾವು ಯಾವ ರೀತಿ ಅಭ್ಯಾಸ ಮಾಡಿರ್ತೀವಿ ಅದೇ ಥರ ಸೆಟ್ ಆಗಿರುತ್ತೆ. ಅಂಥ ಮಕ್ಕಳು ಕೆಳಗೆ ಕೂರಕ್ಕೂ ಕಷ್ಟ ಆಗುತ್ತೆ, ಬಗ್ಗಕ್ಕೆ ಕಷ್ಟ ಆಗುತ್ತೆ, ಅವರಿಗೆ ಬೆನ್ನು ಬೇಗ ಗೂನಾಗುತ್ತೆ, ಸೊಂಟ ಬಿದ್ದೋಗುತ್ತೆ, ಕಾಲು ಕೈ ಬಿದ್ದೋಗುತ್ತೆ. ಯಾಕೆ ಹೀಗೆಲ್ಲ ಆಗುತ್ತೆ ಅಂದರೆ ಅವರು ಮುಂಚೆಯಿಂದ ಅದಕ್ಕೆ ಯೂಸ್ ಮಾಡಿಲ್ಲ. ಅವನ್ನೆಲ್ಲ ಮಸ್ಕ್ಯುಲರ್ ಇದು ಮಾಡಿಲ್ಲ, ಒಳಗಡೆ ಫ್ಲೆಕ್ಸಿಬಿಲಿಟಿ ಇಲ್ಲ, ಮಸಲ್ಸ್ ಫ್ಲೆಕ್ಸಿಬಲ್ ಆಗಿಲ್ಲ, ಮೂಳೆಗಳಲ್ಲಿ ಶಕ್ತಿ ಇಲ್ಲ, ಬಲ ಇಲ್ಲ. ಯಾಕೆಂದರೆ ಏನು ವ್ಯಾಯಾಮ ಕೊಟ್ಟಿಲ್ಲ. ಆಟೋಮ್ಯಾಟಿಕ್ಕಾಗಿ ಅದು ಕರಗ್ತಾ ಬರುತ್ತೆ, ಆಟೋಮ್ಯಾಟಿಕ್ಕಾಗಿ ಅದು ಸವಿತಾ ಬರುತ್ತೆ. ನೋಡಿ, ಯೂಸ್ ಮಾಡಿ ಸವಿಯೋಕ್ಕೂ ಯೂಸ್ ಮಾಡದೆ ಸವಿಯೋಕ್ಕೂ ಎಷ್ಟು ವ್ಯತ್ಯಾಸ. ವಯಸ್ಸಾದಮೇಲೆ ಯೂಸ್ ಮಾಡಿ ಸವಿದಿದ್ದರೆ ಅವರಿಗೆ ಬೇರೆ ಥರ ಒಂದು ಶಕ್ತಿ, ಎನರ್ಜಿ ಇರುತ್ತೆ ಅವ್ರ ಆರೋಗ್ಯಕ್ಕೆ. ಆದರೆ ಯೂಸ್ ಮಾಡ್ದೇ ಸವಿಯತ್ತಲ್ಲ, ಅದು ಹೋಪ್ಲೆಸ್. ಅಲ್ಲೇನೇ ಮೂಳೆಗಳೆಲ್ಲ ಪುಡಿ ಆಗೋದು, ಬೇಕಾದಷ್ಟು ಆರ್ಥರೈಟಿಸ್ ಬರೋದು. ಇದೆಲ್ಲ ಯಾಕೆ ಅಂದರೆ ಸ್ಪೋರ್ಟ್ಸಲ್ಲಿಲ್ಲ, ಅವರು ಆ್ಯಕ್ಟಿವಿಟಿನಲ್ಲಿ ಇರಲಿಲ್ಲ, ಅದಕ್ಕೆ ಹೀಗಾಗುತ್ತೆ. ಫ್ಲೆಕ್ಸಿಬಿಲಿಟಿ ಇರಲ್ಲ. ಯಾಕೆ ಮೈಂಡು ರಿಜಿಡ್ ಆಗೋಗುತ್ತೆ, ಬಾಡಿನೂ ರಿಜಿಡ್ ಆಗೋಗುತ್ತೆ, ಎರಡೂ ಫ್ಲೆಕ್ಸಿಬಲ್ ಆಗಿರಲ್ಲ. ಮುಂಚೆನೇ ಚಿಕ್ಕ ಮಕ್ಕಳಿಂದನೇ ಎಜುಕೇಷನ್ನಲ್ಲಿ ಇದು ಒಂದು ಎಜುಕೇಷನ್ ಹಾಕಲೇಬೇಕು. ಫಿಸಿಕಲ್ ಎಜುಕೇಷನ್ ಬಹಳ ಮುಖ್ಯ. ಅದನ್ನು ಫೋರ್ಸ್ ಮಾಡಿ ಮಾಡಿಸ್ಬೇಕಾಗತ್ತೆ ಆ ಮೆಚುರಿಟಿ ಬರೋವರೆಗೂ. ಆಮೇಲೆ ಇಲ್ಲಿ ಒಂದಷ್ಟು ಜನಗಳಿಗೆ ನಾನು ಚೆನ್ನಾಗಿ ಕಾಣಬೇಕು, ಪ್ಲೆಸೆಂಟ್ ಆಗಿರಬೇಕು, ನಾನು ಚೆನ್ನಾಗಿ ಎಲ್ರ ಮುಂದೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನುವಂತಹ ಅದ್ರ ಕಡೆ ಗಮನ ಇರಲ್ಲ. ಯಾರಾದರೂ ಅದ್ರ ಬಗ್ಗೆ ಲೇವಡಿ ಅಥವಾ ಟೀಕೆ ಮಾಡಿದ್ರೂ ಸಹ ಅದು ಅವರಿಗೆ ಲೇವಡಿ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಟೀಕೆ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ನನ್ನ ಬಗ್ಗೆ ಈ ಅಕ್ಸೆಪ್ಟೆನ್ಸ್ ಸರಿನಾ? ಸರಿಯಾದ್ರೆ ಯಾಕೆ ಹೀಗೆ ನಾವು ಇರೋದು ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಚಿಕ್ಕ ಮಗುಗೆ ಅದೇನು ಇರಲ್ಲ, ನಾನು ಚೆನ್ನಾಗಿ ಕಾಣಬೇಕು ಅದೆಲ್ಲ ಏನಿರಲ್ಲ. ಸ್ವಲ್ಪ ತಾಯಿಗೆ, ತಂದೆಗೆ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತಿರೋದ್ರಿಂದ ಅವರು ಮಕ್ಕಳಿಗೆ ಅಲಂಕಾರ ಮಾಡಿ ಮೆರೆಸ್ತಾರೆ, ಅದು ಬೇರೆ ವಿಚಾರ. ಒಂದು ವಯಸ್ಸಾದಮೇಲೆ ಆಟೋಮ್ಯಾಟಿಕ್ಕಾಗಿ ಬರಬೇಕದು. ನಾನು ಚೆನ್ನಾಗಿ ಕಾಣಬೇಕು, ನಾನು ಚೆನ್ನಾಗಿ ಇರಬೇಕು ಜನರ ಹತ್ರ, ಇದು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಆದರೆ ಒಂದು ವಯಸ್ಸಿಗೆ ಬಂದಮೇಲೆ ಕೆಲವು ಪ್ರಾಪಂಚಿಕವಾಗಿ ಅವ್ರಿಗೆ ಒಂದು ಸುಳ್ಳು ನಂಬಿಕೆಗಳನ್ನು ಕೆಲವರು ಅದನ್ನು ಹೊರಿಸ್ಬಿಡ್ತಾರೆ. ಮೇ ಬಿ ಪೇರೆಂಟ್ಸ್ ಇರ್ಬೋದು, ಮೇ ಬಿ ಸ್ಕೂಲ್ನಲ್ಲಿ ಟೀಚರ್ಸ್ ಇರ್ಬೋದು, ಅಥವಾ ಹೊರಗಡೆ ಸ್ಪಿರಿಚುವಲ್ ಪೀಪಲ್ ಇರ್ಬೋದು, ಗುರುಗಳಿರ್ಬೋದು, ಪ್ರೀಸ್ಟ್ ಇರ್ಬೋದು, ಯಾರೇ ಆಗಿರಲಿ ಹೊರಗಡೆಯಿಂದ ಆ ಮಕ್ಕಳಿಗೆ ನೋಡು ಈ ಥರ ಧರ್ಮ ಹೀಗಿದೆ, ನೀನು ಹೀಗಿರಬೇಕು, ನೀನು ಹಾಗಿರಬೇಕು, ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಕಮ್ಯಾಂಡ್ಮೆಂಟ್ಸ್ ಎಲ್ಲ ಹೊರಿಸ್ತಾರೆ. ಯಾಕೆಂದರೆ ಅವ್ರನ್ನ ಒಂದು ಮಾರಲ್ ಆಗಿ, ಒಂದು ಎಥಿಕಲ್ ಆಗಿ ಮಕ್ಕಳನ್ನ ಬೆಳೆಸಬೇಕು ಅಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಕ್ಕಳ ಮೇಲೆಲ್ಲ ಹೊರಿಸ್ತಾರೆ. ಅವ್ರಿಗೆ ಅರಳಕ್ಕೆ ಬಿಡಲ್ಲ, ಇಂಪೋಸ್ ಮಾಡ್ತಾರೆ. ಅದು ಜನ್ಮಾಂತರದ್ದು ಉಂಟು. ಅವ್ರು ಅದಕ್ಕೆ ರೆಡಿ ಇದ್ದರೆ, ಜನ್ಮಾಂತರದಿಂದ ಒಂದು ವಿಚಾರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಒಂದು ಹ್ಯಾಬಿಟಿಗೆ ಬಿದ್ದಿದ್ದರೆ ಅದನ್ನೆಲ್ಲ ಮಕ್ಕಳು ಬೇಗ ತೊಗೊಂಡ್ಬಿಡ್ತಾರೆ. ಅವ್ರ ಸ್ವಭಾವ ಏನು ಅನ್ನೋ ಹಾಗೆ. 4 ಮಕ್ಕಳಲ್ಲಿ ಒಂದು ಮಗು ಹೇಳಿದ ತಕ್ಷಣ ಒಳ್ಳೆ ವಿವೇಕಾನಂದನ ಥರ ನಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ, ಅಕ್ಕ ಮಹಾದೇವಿ ಥರ ನಡ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಏನು ಭಾರಿ ದೊಡ್ಡ ದೊಡ್ಡ ಡೈಲಾಗ್ ಹೊಡೆಯುತ್ತೆ, ಒಳ್ಳೆ ಇದ್ರ ಥರ ಇರುತ್ತೆ. ವಿವೇಕಾನಂದನ ಥರ ಎಲ್ಲ ಪ್ರಾಪಂಚಿಕದಲ್ಲಿ ಯಾವುದರಲ್ಲೂ ಆಸಕ್ತಿ ಇಲ್ಲಿರೋ ಹಂಗೆ ಸ್ಯಾನಿಟಿ, ಇನ್ನು ತುಂಬ ಒಳ್ಳೆ ಸೇಂಟ್ ಥರ ಇರುತ್ತೆ. ನಾನು ಆ ಥರ ಮಕ್ಕಳನ್ನ ನೋಡಿದ್ದೀನಿ. ಮಕ್ಕಳು ಕ್ಲಾಸ್ ಮಾಡುವಾಗ
ಗುಡಿ ಗುಡಿ ಇರೋ ಮಕ್ಕಳು ನೋಡಿದ್ದೀನಿ, ತುಂಬ ಒಳ್ಳೆಯವರು, ಏನು ಹಣೆಗೆ ವಿಭೂತಿ ಇಲ್ಲದೆ ಬರಲ್ಲ, ಅಪ್ಪ ಅಮ್ಮ ಹೇಳಿದ ಮಾತು ಕೇಳೋದು, ದೇವ್ರ ಮೇಲೆ ಅಷ್ಟೊಂದು ಭಕ್ತಿ, ಭಜನೆಗಳು ಹೇಳೋದು, ಭಗವದ್ಗೀತೆ ಹೇಳೋದು ಎಲ್ಲ ಹೇಳ್ತಾ ಇರೋದು. ಅಂಥ ಮಕ್ಕಳು ಒಂದು ವಯಸ್ಸು ಬಂದಮೇಲೆ ತೊಗೊಂಡೋಗಿ ಏನಾದ್ರೂ ಆಶ್ರಮಕ್ಕೆ ಬಿಟ್ಬಿಟ್ರೆ, ಎಷ್ಟೋ ಜನ ಆಶ್ರಮದ ರೂಲ್ಸ್ನಲ್ಲಿ ಕೆಲವರು ಆ ಥರ ಆಗ್ತಾರೆ, ಕೆಲವರು ಅವ್ರಿಗೊಂದು ವಯಸ್ಸು ಬಂದಮೇಲೆ ಅಯ್ಯೋ ಇದೆಲ್ಲ ಏನು ಮೀನಿಂಗ್ಲೆಸ್ ಅಂತ, ಇವರೇನಾ ಇಷ್ಟು ಗುಡ್ಡಿ ಗುಡ್ಡಿಯಾಗಿದ್ದವರು ಅನ್ಸುತ್ತೆ, ಆ ಥರ ಅವರು ಚೇಂಜ್ ಆಗಿಬಿಡ್ತಾರೆ, ಮಾಡ್ರನ್ ಆಗಿಬಿಡ್ತಾರೆ, ಏನು ಫಾರಿನ್ಗೆ ಹೋಗ್ತಾರೆ, ಇನ್ನೊಂದೇನು ಬೇರೆ ದೇಶದವ್ರನ್ನ ಮದುವೆ ಮಾಡ್ಕೋತಾರೆ, ಇವರೇನ ಹೀಗಿದ್ದಿದ್ದು, ಇವರೇನ ಆಶ್ರಮದಲ್ಲಿ ಓದ್ದವರು, ಇವರೇನ ಭಗವದ್ಗೀತೆ ಹೇಳ್ತಿರೋರು ಅನ್ನೋ ಹಂಗೆ ಚೇಂಜು. ಇನ್ನು ಕೆಲವರು ಚೆನ್ನಾಗಿ ಆರಾಮಾಗಿ ಹೊರಗಡೆ ಎಷ್ಟು ಒಂಥರ ಔಟ್ವರ್ಡ್ಲಿ ಆ ಥರ ಎಕ್ಸ್ಟ್ರಾವರ್ಟ್ ಆಗಿರೋರು ಆಶ್ರಮ ಇಂಥ ಕಡೆ ಹೋಗ್ಬಿಟ್ರೆ ಇಂಟ್ರೋವರ್ಟ್ ಆಗಿಬಿಡ್ತಾರೆ, ಡಲ್ ಆಗಿಬಿಡ್ತಾರೆ. ಇದೆಲ್ಲ ಹೊರಿಸಿರೋದು. ಇದನ್ನೆಲ್ಲ ಹೊರಿಸಿದ್ರೆ ಪ್ರಪಂಚ ಎಲ್ಲ ಪ್ರಯೋಜನ ಇಲ್ಲ, ಇದೆಲ್ಲ ಕ್ಷಣಿಕ, ಸಾವು ಬರುತ್ತೆ, ಯಾವುದೋ ಒಂದು ವಯಸ್ಸಿನಲ್ಲಿ ಅದು ತಾನಾಗ್ತಾನೆ ಗೊತ್ತಾಗಕ್ಕೆ ಬಿಡದೆ ಎಲ್ಲ ತುಂಬಿಟ್ರೆ ಅನಾಸಕ್ತಿ ಬಂದುಬಿಡುತ್ತೆ ಕೆಲವರಿಗೆ. ಸುಮಾರು ಇನ್ನೇನು ಒಂದು ವಯಸ್ಸಿಗೆ ಬಂದಿರೋ ಒಂದು 15-20 ವರ್ಷದ ಮಕ್ಕಳಿಗೆ ನೀವು ಬ್ರಹ್ಮಕುಮಾರಿನೋ ಏನೋ ಹೇಳಿಬಿಟ್ಟು ನಿಂದೇನಿಲ್ಲ ಜೀವನ ಇಷ್ಟೇ ಅಂತ ಹೇಳ್ಬಿಡಿ, ಅವರು ಹಾಗೆ ಆಗ್ಬಿಡ್ತಾರೆ. ಪ್ರಪಂಚದಲ್ಲಿ ಆಸಕ್ತಿ ಇಲ್ಲ, ಅಂಥವ್ರು ಒಡವೆ ಹಾಕೋತಾರಾ ಇಲ್ಲ, ಅಂಥವ್ರಿಗೆ ಒಳ್ಳೆ ಸೋಷಿಯಲ್ ಪಾರ್ಟಿಗಳಿಗೆ ಹೋಗ್ತಾರಾ ಇಲ್ಲ, ಮಹಾ ಶಾಪಿಂಗ್ ಹೋಗ್ತಾರಾ ಇಲ್ಲ, ತಮಗೇನಾದ್ರು ಮಾಡ್ಕೋತಾರಾ ಇಲ್ಲ, ಅನಾಸಕ್ತಿ ಬಂತು. ಅವರು ಅದನ್ನು ಪ್ರೆಸ್ಟೀಜ್ ಅಂತ ತಗೋತಾರೆ. ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ನಾನು ಒಳ್ಳೆ ಸನ್ಯಾಸಿ ಥರ ವೈರಾಗಿ ಥರ. ಸನ್ಯಾಸ ಎಲ್ಲ ಬಿಡೋದಲ್ಲ ಅಂತ ಗೊತ್ತೇ ಇಲ್ಲ, ಆ ಥರದ್ದು ಯಾರೂ ಹೇಳ್ಕೊಟ್ಟೇ ಇಲ್ಲ ಅವರಿಗೆ. ಆ ಥರ ಇದ್ರೂ ಕೂಡ ಅವರಿಗೆ ಯಾರೇನಾದ್ರು ಅಂದ್ಕೊಳ್ಳಿ, ಅವ್ರ ಬುದ್ಧಿ ಇಲ್ಲ, ಅವರೆಲ್ಲ ಆ ಥರ ಎಲ್ಲ ಪ್ರೆಸೆಂಟ್ ಮಾಡ್ಕೋತಾರೆ ಅವ್ರು ಚೆನ್ನಾಗಿರೋಂಗೆ. ನಾವು ತುಂಬ ವಿವೇಕಿಗಳು, ನಾವು ತುಂಬ ಪ್ರೌಢರು, ನಮಗೆ ಯಾವುದು ನಿತ್ಯ ಯಾವುದು ಅನಿತ್ಯ ಎಲ್ಲ ವಿಚಾರಗಳು ಗೊತ್ತಾಗೋಗಿದೆ. ನಮ್ಗೆ ಯಾರೇನಾರು ಅಂದ್ಕೊಳ್ಳಿ ನಾವಿರೋದೇ ಹೀಗೆ ಅಂತ. ಅದು ಸಿಂಪ್ಲಿಸಿಟಿ ಅಲ್ಲ, ಅದು ರಿಚ್ನೆಸ್ ಅಲ್ಲ. ಅವ್ರಿಗೆ ಗೊತ್ತಿಲ್ಲ ಪ್ರಪಂಚದ ಆ ರೇನ್ಬೋನಲ್ಲೇ ಅವರು ಕ್ಷಣಕಾಲ ಇದ್ರೂ ಆ ಕ್ಷಣವನ್ನು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ಬೋದು. ಯಾವುದೇ ಕ್ಷಣಿಕ ಇದ್ದರೂ ಕೂಡ ಅದು ಕ್ಷಣಿಕ ಅಂತ ಗೊತ್ತಿಲ್ವಾ, ಮತ್ತು ಯಾಕೆ ರಿನೌನ್ಸ್ ಮಾಡ್ತೀರಾ? ಅದನ್ನು ಎಂಜಾಯ್ ಮಾಡಿ. ಕ್ಷಣಿಕ ಅಂತ ಗೊತ್ತಿದ ಮೇಲೆ ನಿಮಗೆ ಗೊತ್ತದು ಹೋಗುತ್ತೆ ಅಂತ ಗೊತ್ತಿದ ಮೇಲೆ ಅದನ್ನು ರಿನೌನ್ಸ್ ಮಾಡೋದು ಏನಿದೆ? ಹೋಗುತ್ತದು. ನೀವು ಬೇಕಿದ್ರೂ ಹೋಗುತ್ತೆ, ಬೇಡದೇ ಇದ್ರೂ ಹೋಗುತ್ತೆ. ಎಲ್ಲದಕ್ಕೂ ಕನಸು ಇದು ಡ್ರೀಮು ಅಂತ ಅಂತೀರ, ಜೀವನನ ಪ್ರಪಂಚನ ಕನಸು ಮಾಯೆ ಅಂತ ಅಂತೀರಲ್ಲ. ಹೌದು, ಕನಸು ಮಾಯೆ. ರಾತ್ರಿ ಕನಸು ನೋಡ್ತೀರಾ, ಬೆಳಗ್ಗೆ ನೀವು ರಿನೌನ್ಸ್ ಮಾಡ್ತೀರಾ? ಇಲ್ಲ, ಅದ್ರ ಪಾಡಿಗೆ ಅದು ಹೋಗಲ್ವಾ? ಹಾಗೆ ಇದು ಹೋಗುತ್ತೆ. ಅಮ್ಮ, ಇವತ್ತಿನ ಜನ್ರೇಷನ್ ಎಸ್ಪೆಷಲಿ ನನ್ನ ಮತ್ತೆ ನನ್ನ ಮುಂದಿನ ಜನ್ರೇಷನ್ ಏನಿದೆ ಇವರಿಗೆಲ್ಲ ನಿದ್ದೆನೇ ಮೊದಲನೇ ಆದ್ಯತೆ ಅಮ್ಮ. ಅದಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ ಭಾವನೆ ಇರುತ್ತೆ. ನಿದ್ರೆ, ಊಟ, ಬಾಯಿ ಚುಪ್ಲ ಈ ತರದ್ರಿಂದ ಹೊರಗೆ ಬರೋದು ಹೇಗೆ ಸಾಧ್ಯ? ನಿದ್ರೆನ ನಾವು ಆಳವಾಗಿ ನೋಡೋಣ. ವಾಟ್ ಈಸ್ ಸ್ಲೀಪ್ ಅಂತ, ಸ್ಲಂಬರ್ ಅಂತಾರೆ. ವಾಟ್ ಈಸ್ ದಟ್ ಕೈಂಡ್ ಆಫ್ ಸ್ಲಂಬರ್ನೆಸ್? ಸ್ಲೀಪ್. ಕೆಲವರು ಎದ್ದಿದ್ರು ನಿದ್ದೆ ಮಾಡ್ತಿರ್ತಾರೆ, ಇದು ನೋಡಿದ್ದೀರಾ? ಎದ್ದಿರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಅಂದರೆ ಎದ್ದಿರೋವಾಗ ಅವ್ರಿಗೆ ಎಚ್ಚರಿಕೆನೇ ಇರಲ್ಲ, ಕಣ್ಬಿಟ್ಟಿರ್ತಾರಷ್ಟೇ, ಹಾಸಿಗೆಯಿಂದ ಎದ್ದಿದ್ದಾರೆ, ಆದರೆ ಅವ್ರ ಮೈಂಡು ಅಲರ್ಟ್ ಆಗಿರಲ್ಲ, ಅವ್ರ ಮೈಂಡು ಎದ್ದಿರಲ್ಲ, ಚುರುಕಾಗಿರಲ್ಲ, ಡಲ್ಲಾಗಿರುತ್ತೆ, ಮೋಡ ಮುಸ್ಕಿರುತ್ತೆ, ಮಾಯೆ ಮುಸ್ಕಿರುತ್ತೆ. ಎದ್ದಿದ್ದಾರೆ ಅವರು, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಏನೂ ಕಾಣಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ತೋಚಲ್ಲ. ಇದು ನಾನು ಇದ್ರೆ ಅಂತಲೇ ಹೇಳಬೇಕು. ಡೀಪರ್ ಸೆನ್ಸ್, ಇಟ್ ಈಸ್ ಎ ಕೈಂಡ್ ಆಫ್ ಡಲ್ನೆಸ್, ಬ್ಲ್ಯಾಂಕ್ನೆಸ್. ಇದು ಡಿಪ್ರೆಷನ್ ಕರ್ಕೊಂಡು ಹೊರಟೋಗುತ್ತೆ ಒಂದು ವಯಸ್ಸಿನಲ್ಲಿ. ಅದು ಓವರ್ ಥಿಂಕಿಂಗ್, ಓವರ್ ಡೂಯಿಂಗ್ ಎಲ್ಲನೂ ಏನೋ ಅಂದ್ಕೊಂಡಿರ್ತಾರೆ ಲೈಫು. ಚಿಕ್ಕ ಮಕ್ಕಳಲ್ಲಿ ಅವ್ರನ್ನ ಒಂಥರ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಮಾಡಿ, ಅವ್ರನ್ನೇ ಹೀರೋಯಿನ್ ಮಾಡಿ, ಹೀರೋ ಮಾಡಿ, ಎಲ್ಲರ ಹತ್ರ ಮೆರೆಸಿ, ಚಿಕ್ಕಂದಲ್ಲಿ ಬೊಂಬೆ ಥರ ಆಡಿಸ್ಬಿಟ್ಟಿರ್ತಾರೆ ಎಲ್ಲರೂ ದೊಡ್ಡವರು. ಬಿಕಾಸ್ ಮಗುವುದು ಒಂದು ವಯಸ್ಸು ಬರುತ್ತೆ. ಒಂದು ವಯಸ್ಸು ಬಂದಾಗ ನಿನ್ನ ನೋಡ್ಕೊ, ನಿನ್ನ ಮಾಡೋ ಒಂದು ಶುರು ಮಾಡಿದಾಗ ಅವ್ರಿಗೆ ಇಷ್ಟ ಆಗಲ್ಲ ಏನು ಮಾಡೋಕ್ಕೆ. ಮಾಡು ನೀನಿದೆಯಲ್ಲ, ಮಾಡು ನೀನಿದೆಯಲ್ಲ ಅಂತ ಶುರು ಮಾಡ್ತಾರೆ.
ಇನ್ನು ನಾನು ದೊಡ್ಡವರು ಅಂತ ಒಪ್ಕೊಳ್ಳಲ್ಲ, ಈ ಕಡೆ ಮಗು ಅಂತ ಇರಲ್ಲ. ಆ ಸ್ಥಿತಿನಲ್ಲೇ ತುಂಬ ಡೇಂಜರಸ್ಸು. ಆ ಮಕ್ಕಳು ಏನು ಕೆಲಸನೂ ಮಾಡಲ್ಲ, ಎಲ್ಲ ಕೂತ್ಕೊಂಡು ಕಡೆ ಆಗಬೇಕು. ಯಾಕೆಂದರೆ ಮಗುವಿಂದ ಮಾಡಿ ಅಭ್ಯಾಸ, ಸಾಕಬೇಕು, ಶೂಸ್ ಹಾಕಬೇಕು, ಊಟ ಮಾಡಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. 15, 18, 20 ವರ್ಷ ಆದರೂ ಕೂಡ. ಯಾಕೆ ಅಂದರೆ ಮುದ್ದು ಅಂತ, ಅದಕ್ಕೆ ಮುದ್ದಲ್ಲ ಅದು ಹಾಳು ಮಾಡ್ತಾ ಇರೋದು ನಾವು. ಅವ್ರಿಗೆ ಬೇಕಾಗಿರಲ್ಲ, ಮಾಡಿಸ್ಕೊಂಡು ಇನ್ನೂ ಮಾಡಲಿ, ಎಲ್ಲರೂ ನನ್ನನ್ನು ಗಮನಿಸಲಿ, ಎಲ್ಲರೂ ನನಗೆ ತಂದು ಕೊಡಲಿ, ಎಲ್ಲರೂ ನನಗೆ ಸೆಲೆಬ್ರೇಟ್ ಮಾಡಲಿ, ಎಲ್ಲರೂ ಇರೋದೇ ನನಗೆ ಮಾಡೋಕ್ಕೆ. ಆ ಥರ ನಾವೇ ಬೆಳೆಸ್ಬಿಟ್ಟಿರ್ತೀವಿ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಟ್ಟು. ಆಮೇಲೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೊರಗಡೆ ಎಲ್ಲನೂ ಓಡಾಡ್ತಾ ಇರಬೇಕು. ಹೊರಗಡೆ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು, ಫ್ರೆಂಡ್ಸ್ ಬೇರೆ ಆದರು, ಸ್ಕೂಲ್ ಬೇರೆ ಆಯಿತು, ಪೇರೆಂಟ್ಸ್ ಜೊತೆ ಬಿಟ್ಟು ಹಾಸ್ಟೆಲ್ಗೆ ಹೋಗಬೇಕಾಗತ್ತೆ. ಆ ಥರ ಟೈಮ್ನಲ್ಲೆಲ್ಲ ಅವ್ರಿಗೆ ಫೇಸ್ ಮಾಡೋದು ಎಷ್ಟು ಕಷ್ಟ. ಆವಾಗ ಹಿಂದಿನ ಒಂದು ಸ್ಲಂಬರ್ನೆಸ್ಸು ಎಲ್ಲೂ ಹೋಗಲ್ಲ. ಆವಾಗಲೇ ತಿಳ್ಕೋಬೇಕು, ಅಜ್ಞಾನ ಕವಿಯೋದು ಇಲ್ಲೇನೇನೆ, ಎಚ್ಚರಿಕೆ ಆಗದೆ ಇದ್ದರೆ. ಇದು ಒಂದೊಂದು ಸೆಲ್ಲು ಬಾಡಿನಲ್ಲಿ ನಿದ್ದೆ ಮಾಡುತ್ತೆ ಅಂತ ಗೊತ್ತಾ ನಿಮಗೆ? ಈಚ್ ಸೆಲ್ ಸ್ಲೀಪ್ಸ್. ಒಂದೊಂದು ಸೆಲ್ಲು, ಎಷ್ಟು ಸೆಲ್ ಇದೆ, trillions of cells are there in the body. Each and every cell is sleeping in ignorance. ಅಜ್ಞಾನ, ಗೊತ್ತಿಲ್ಲ. ನಾನು ಹೇಳಬೇಕು, ಜೀವನದಲ್ಲಿ ಎದ್ದೇಳಬೇಕು, ಎಚ್ಚರ ಮಾಡ್ಕೋಬೇಕು, ಎನರ್ಜೆಟಿಕ್ ಆಗಿರಬೇಕು, ಅದಕ್ಕಾಗಿ ನಾನೇನಾದರೂ ಮಾಡಬೇಕು, ನಾನು ಆ್ಯಕ್ಟಿವ್ ಆಗಿರಬೇಕು. ಇರಬೇಕಾದ್ರೆ ನಾನು ಪ್ರೆಸೆನ್ಸ್ ಫೀಲ್ ಆಗಬೇಕು, ಇವಾಗ ನನ್ನಿಂದ ಉಪಯೋಗಕ್ಕೆ ಬರಬೇಕು. ಈ ಥರ ಆಲೋಚನೆ ಎಲ್ಲಿ ಬರುತ್ತೆ ಮಕ್ಕಳಿಗೆ? ಯಾರೋ ಮಾಡ್ತಾರೆ, ಯಾರೋ ತಿನ್ನಿಸ್ತಾರೆ, ಯಾರೋ ಕಟ್ಕೊಡ್ತಾರೆ ಬುತ್ತಿ, ಯಾರೋ ಓದ್ತಾರೆ, ಹೆಂಗೋ ಪಾಸ್ ಆಗುತ್ತೆ, ಹೆಂಗೋ ನಡೆಯೋದು. ಎಲ್ಲ ಹೋದ್ರೂ ಕರ್ಕೊಂಡೋಗಿ ಇವ್ರನ್ನ ಫೀಲ್ಡಲ್ಲಿ ಬಿಟ್ಟರು ಅವರೇನು ಆಡಲ್ಲ, ಕರ್ಕೊಂಡೋಗಿ ಎಕ್ಸಾಮಿಗೆ ಕೂಡಿಸಿದ್ರು ಅವರೇನು ಬರೆಯಲ್ಲ, ಕರ್ಕೊಂಡೋಗಿ ಮ್ಯೂಸಿಕ್ ಕ್ಲಾಸ್ನಲ್ಲಿ ಬಿಟ್ಟರು ಅವರೇನು ಮ್ಯೂಸಿಷಿಯನ್ ಆಗಲ್ಲ. ಪೇರೆಂಟ್ಸ್ಗೆ ಆಸೆ, ಅವರೆಲ್ಲ ಮಾಡಿಬಿಡ್ಬೇಕು, ನಾವು ಮಾಡದೇ ಇರೋದೆಲ್ಲ ಇವ್ರು ಮಾಡಿಬಿಡ್ಬೇಕು ಅಂತ. ಯಾವುದಾದ್ರು ಪೇರೆಂಟು ಏಯ್ ನನ್ನ ಮಗನೇ ನಾನಿರೋ ಹಂಗಿರು ಅಂತ ಹೇಳೋಕ್ಕೆ ಆ ಥರ ಇವ್ರು ಇರಬೇಕಲ್ಲ. ಅಮ್ಮ ಇನ್ನೊಬ್ರು ಪ್ರಶ್ನೆ ಕಳಿಸಿದ್ದಾರೆ. ಚಿಕ್ಕ ವಯಸ್ಸಿಂದಾನೇ ನನಗೆ ತುಂಬಾ ಬಾಯಿ ಚಪಲ, ತಿಂಡಿ ಪೋತ ಅಂತ ಕರೀತಾರೆ. ಯಾವತ್ತೂ ನಾನು ಡಯಟ್ ಅನ್ನು ಮಾಡಿಲ್ಲ, ಇಲ್ಲಿವರೆಗೆ ನಂಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಕಷ್ಟ ಆಗ್ತಿದೆ. ಅದನ್ನ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆನಲ್ಲಿ ಕೊನೆ ಲೈನ್ ಇದೆಯಲ್ಲ, ನನ್ನ ಕೈನಲ್ಲಿ ಆಗತ್ತಾ ಅಂತ, ಅಲ್ಲಿಂದ ಉತ್ತರ ಶುರು. ನನ್ನ ಕೈನಲ್ಲಿ ಆಗತ್ತಾ ಅಂತ ಬೇರೆಯವ್ರನ್ನ ಯಾವಾಗ ನಾವು ಕೇಳ್ತೀವೋ ಅಲ್ಲೇ ಉತ್ತರ ಇದೆ. ನನ್ನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ. ನನ್ನ ಕೈಲಿ ಆಗತ್ತಾ ಅಂತ ಬೇರೆಯವ್ರು ಯಾರಾದರೂ ಹೇಳೋಕ್ಕಾಗತ್ತಾ? ನನ್ನ ಕೈಲಿ ಇದು ಮಾಡೋಕ್ಕಾಗತ್ತೆ, ಯಾರು ಹೇಳ್ಬೋದು? ಅಲ್ಲೇ ಉತ್ತರ ಇದೆ. ಯಾವಾಗ ನನಗೇ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲದೆ ಇದ್ದರೆ, ಬರೀ ಇದೊಂದು ವಿಚಾರ ಅಲ್ಲ, ಎಲ್ಲದರಲ್ಲೂ ಅವ್ರು ಹಾಗೆ ಇರ್ತಾರೆ. ಇದೊಂದು ಉದಾಹರಣೆ ತಗೊಳ್ಬೋದು. ಯಾವುದರಲ್ಲೂ ಅವರಿಗೆ ಕಂಟ್ರೋಲ್ ಇರಲ್ಲ ಬಾಡಿ ಮೇಲೆ. ಸೆನ್ಸ್ ಬಗ್ಗೆ ಅವರಿಗೆ ಕಂಟ್ರೋಲ್ ಇಲ್ಲ. ಬರೀ ನಾಲ್ಗೆ ಅಲ್ಲ, ರಸ ಅಲ್ಲ, ಶಬ್ದದ ಮೇಲೂ, ಸ್ಪರ್ಶದ ಮೇಲೂ, ರೂಪದ ಮೇಲೂ, ಗಂಧದ ಮೇಲೂ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ಅವ್ರಿಗೆ. ದಾಟಲ್ಲ ಅವರು. ಇಷ್ಟದ ಮೇಲೆ ನೋಡಲ್ಲ ಅವರು, ಇಷ್ಟದ ಮೇಲೆ ಕೇಳಲ್ಲ ಅವರು, ಇಷ್ಟದ ಮೇಲೆ ಮೂಸಲ್ಲ ಅವರು. ಅಂದರೆ ಬರಲ್ಲ ಅವ್ರಿಗೆ, ಯಾವ ವಾಸ್ತವೂ ಬರಲ್ಲ, ಅವ್ರಿಗೆ ಬೇಕಿಲ್ಲ. ಅಲ್ಲೇ ಅವ್ರಿಗೆ ಕಟ್ಟಾಗ್ಬೋದು. ಅಂದರೆ ಪಂಚ ಇಂದ್ರಿಯಗಳು ಗ್ರಾಸ್ಪ್ ಮಾಡೋದು ಕೂಡ ಅದರ ಒಂದು ಗುಣ ಏನು? ಗ್ರಹಣ ಶಕ್ತಿ. ಪರ್ಸೀವಿಂಗ್ ಈಸ್ ದಿ ಕ್ವಾಲಿಟಿ. ಅದು ಏನಿದ್ರೂ ನೋಡಬೇಕು, ಏನಿದ್ರೂ ಕೇಳಬೇಕು, ಏನಿದ್ರೂ ಮುಟ್ಟಬೇಕು, ಓಪನ್ ಆಗಿರಬೇಕು, ಅದು ಎಷ್ಟು ಬೇಕೋ ಅಷ್ಟು ಹೀರ್ಕೋಬೇಕು, ತಗೋಬೇಕು, ಅದರ ಸ್ವಭಾವ. ಆದರೆ ಇವ್ರಿಗೆ ಸ್ವಭಾವದಿಂದಲೇ ಸೆನ್ಸಸ್ ಆರ್ ವೀಕ್, ಬಾಡಿ ಈಸ್ ವೀಕ್. ಸೆನ್ಸಸ್ ಯಾವಾಗ ವೀಕ್ ಆಗಿರುತ್ತೆ, ಎಲ್ಲ ಲಿಮಿಟೇಷನ್ಸ್ ಇರುತ್ತೆ, ಆವಾಗ ಅದ್ರ ಮೇಲೆ ಕಂಟ್ರೋಲ್ ಇರಲ್ಲ ಮೈಂಡ್ಗೂ. ನಾವು ಮೈಂಡ್ ಬೇರೆ ಅಂದ್ಕೊಳ್ತೀವಿ, ಮೈಂಡ್ ಬೇರೆ ಅಲ್ಲ. ಸೂಕ್ಷ್ಮವಾಗಿ ನೋಡುತ್ತೆ ಮನಸ್ಸು, ಸೂಕ್ಷ್ಮವಾಗಿ ಮೂಸುತ್ತೆ, ಸೂಕ್ಷ್ಮವಾಗಿ ತಿನ್ನುತ್ತೆ. ಆ ತಿನ್ನೋ ವಿಚಾರದಲ್ಲಿ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ನೋಡೋ ವಿಚಾರದಲ್ಲಿ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಇವ್ರಿಗೆ ಆ ರಸ ಅನ್ನೋದು ಏನಿದೆ, ರಸ ಅಂತ ರುಚಿ,
ಅದು ಆ್ಯಕ್ಟಿವ್ ಆಗಿರುತ್ತೆ, ಅದಕ್ಕೆ ಲಿಮಿಟ್ ಇಲ್ಲದೆ ಆಗುತ್ತೆ. ಎಲ್ಲನೂ ಇದರಲ್ಲಿ ಆಚೆ ಬರುತ್ತೆ. ಅವರು ಸ್ವಭಾವ ಎಲ್ಲ ಆಚೆ ಬರೋದು ತಿನ್ನೋದ್ರಲ್ಲಿ, ಕೆಲವರು ಸ್ವಭಾವ ಎಲ್ಲ ಆಚೆ ಬರೋದು ಮಲಗೋದ್ರಲ್ಲಿ, ಕೆಲವರು ಸ್ವಭಾವ ಎಲ್ಲ ಆಚೆ ಬರೋದು ಮಾತಾಡೋದ್ರಲ್ಲಿ. ಹಾಗೆ ಏನೋ ಒಂದು ವೀಕ್ನೆಸ್ನಲ್ಲಿ ಎಲ್ಲ ಹೊರಗೆ ಬರುತ್ತೆ. ಪಂಚ ಇಂದ್ರಿಯಗಳು ಇಲ್ಲಿ ಬೇರೆ ಬೇರೆ ಅಲ್ಲ, ಆ್ಯಕ್ಚುಲಿ ಒಂದಕ್ಕೊಂದು ಕೋಆರ್ಡಿನೇಷನ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಪೂರಕವಾಗಿದೆ. ನೋಡಿದ ತಕ್ಷಣ ಕೇಳೋದು, ಕೇಳಿದ ತಕ್ಷಣ ಮಾತಾಡೋದು, ಮಾತಾಡಿದ ತಕ್ಷಣ ಅನುಭವಿಸೋದು, ಎಲ್ಲನೂ ಒಂದಕ್ಕೊಂದು, ಐದೂ ಒಂದಕ್ಕೊಂದು ಪೂರಕವಾಗಿರುತ್ತೆ. 5 ಸೇರೇನೆ ಅದನ್ನು 6ನೇ ಇಂದ್ರಿಯ ಮನಸ್ಸು ಅಂತ ಹೇಳ್ತಾರೆ. ಉಪೇಂದ್ರಿಯ ಈ 5ನ್ನೂ ಮಾಡಬಲ್ಲದು. ಮನಸ್ಸೇನು ಮಾಡುತ್ತೆ? ಯಾವುದೋ ಒಂದು ಆರಿಸ್ಕೊಳ್ಳುತ್ತೆ, ಕಂಫರ್ಟಬಲ್ ಆಗಿರೋದನ್ನು ಆರಿಸ್ಕೊಳ್ಳುತ್ತೆ. ಕೆಲವರು ಜನ್ಮಾಂತರದಿಂದ ಅದು ತಿನ್ನೋದು ಕಡೆ ಜಾಸ್ತಿ ಗಮನ. ಆವಾಗ ಏನಾಗುತ್ತೆ, ತಿನ್ನೋದ್ರಲ್ಲೇ ಅವ್ರದ್ದು ಎಕ್ಸ್ಪ್ರೆಷನ್. ತುಂಬ ಟೆನ್ಷನ್ ಆದರೂ ಜಾಸ್ತಿ ತಿಂತಾರೆ, ಟೆನ್ಷನ್ ಆಗಿಲ್ಲದೆ ರಿಲ್ಯಾಕ್ಸ್ ಮಾಡಿದಾಗೂ ಜಾಸ್ತಿ ತಿಂತಾರೆ. ಅವ್ರಿಗೆ ಇಷ್ಟ ಕಷ್ಟ ಅಂತ ಇಲ್ವೇ ಇಲ್ಲ, ಇದು ಬೇಡ ಇದು ಬೇಕು ಅಂತಲ್ಲ, ಎಲ್ಲ ತಿಂತಾರೆ ಅವರು. ಅವ್ರಿಗೆ ಚಾಯ್ಸೇ ಇಲ್ಲ ತಿನ್ನೋಕ್ಕೆ, ಏನು ಕೊಟ್ಟರು ತಿಂತಾರೆ. ಈ ಥರದೇ ತಿನ್ನಬೇಕು ಅಂತಿಲ್ಲ, ಹೊಟ್ಟೆ ತುಂಬಿರಬೇಕು. ಆವಾಗ ಅವ್ರಿಗೆ ಟೆನ್ಷನ್ ಕಮ್ಮಿ ಆಗುತ್ತೆ, ಡಲ್ ಆಗುತ್ತೆ. ಇಫ್ ಯು ಈಟ್ ಮೋರ್, ಯು ಗೋ ಟು ತಮಸ್, ಮೈಂಡ್ ಬಿಕಮ್ಸ್ ಡಲ್. They want the dullness of the mind. That is the only way tranquilizer for them. They don't know any way how to relax. ಅದು ಕೂಡ ವೀಕ್ನೆಸ್ ಆಗೋಗುತ್ತೆ ಮೈಂಡ್ದು, ಅದಕ್ಕೆ ತಿಂತಾರೆ. ಅವರು ತಿಂದಾಗ ಹಸುವಾಗಿದೆ ಅಂತಲ್ಲ, ತುಂಬ ಟೆನ್ಷನ್ ಆಗಿದೆ ಅಂತ ಅರ್ಥ. ಅಮ್ಮ, ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಬೇರೆಯವರನ್ನ ನಾವು ಕೆಲಸ ಮಾಡಕ್ ಬಿಟ್ಬಿಡ್ತೀವಿ, ನಾವು ಮುಂದೆನೇ ಹೋಗಲ್ಲ. ಈ ಹಿಂಜರಿಕೆ ಯಾಕೆ ಅಮ್ಮ ನಮಗೆ? ಇದೊಂದು ಕೆಟ್ಟ ಸುಖದ ಕಲ್ಪನೆ. ಸುಖ ಅಂದರೆ, ಆರಾಮ್ ಅಂದರೆ ಏನು ಮಾಡದೆ ಕೂತಿರೋದು ಅಂತ ಒಂಥರ ನಮಗೆ ಬಂದ್ಬಿಡುತ್ತೆ. ಸುಖವಾಗಿದ್ದೀನಿ ಅಂದರೆ ಆರಾಮ್ ಚೇರ್, ಅದಕ್ಕೆ ಆರಾಮ್ ಚೇರ್ ಅನ್ನೋದು. ಆರಾಮ್ ಚೇರ್ನಲ್ಲಿ ಆರಾಮಾಗಿ ಕೂತಿರೋದು ಅಂತ. ನಾನು ಯಾವಾಗಲೂ ಹೇಳ್ತೀನಿ, ಆರಾಮಾಗಿ ಕೂತೀರಿ, ನಿಮಗೆ ಪ್ರಮೋಷನ್ ಸಿಗುತ್ತೆ ಇಲ್ಲಿಂದ ವೀಲ್ ಚೇರ್ಗೆ. ಆರಾಮ್ ಚೇರ್ನಲ್ಲಿರೋರು, ಈಸಿ ಚೇರ್ನಲ್ಲಿರೋರು ವೀಲ್ ಚೇರ್ಗೆ ಹೋಗ್ತೀರಾ. ಆಮೇಲೆ ವೀಲ್ ಚೇರ್ನಲ್ಲಿ ಹೋದರೆ ಆಮೇಲೆ ನಡೆಯೋದು ಇಲ್ಲ, ಯಾರಾದರೂ ತಳ್ಳಬೇಕಾಗತ್ತೆ. ಇಷ್ಟು ದಿನ ಮಾಡಿಸ್ತಕೊಳ್ತಾ ಇದ್ರಲ್ಲ, ಅದೇ ಥರನೇ ಬೇರೆ ಬೇರೆ ಕೆಲಸಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಯಾಕೆ ಇದಾಗುತ್ತೆ? ಯಾತಕ್ಕೆ ಕೆಲಸ ಮಾಡೋದು ಬೇಡ ಅಂತ ಅನ್ಸುತ್ತೆ? ಇದು ಕೂಡ ಪ್ರಾಣಿ ಗುಣ. ಬಕ 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 ತಿನ್ನೋದು ರಾಕ್ಷಸ ಗುಣ ಆದರೆ, ಇದು ಪ್ರಾಣಿ ಗುಣ. ಬಿದ್ಕೊಂಡಿರೋದು ಒಂದು ಕಡೆ, ಹೊಟ್ಟೆಗೆ ಬಿದ್ದ ತಕ್ಷಣ ಇನ್ನೇನಿಲ್ಲ, ಏಳಲ್ಲ. ಕೆಲವ್ರು ಹೇಳ್ತಾರೆ ಕರೆದು ಬಿಡ್ತಾರೆ. ಯಾತಕ್ಕೆ ಕರೆದ್ರೆ ಅಂದರೆ, ಸ್ವಲ್ಪ ಪಕ್ಕದಲ್ಲಿ ಬಿದ್ದಿರೋದು ಅದು ಲೋಟ ಕೊಡಿ, ಅದು ಸ್ವಿಚ್ ಹಾಕಿ ಫ್ಯಾನ್ ಹಾಕಿ ಎದ್ದೋಗಿ ಫ್ಯಾನ್ ಹಾಕೋಬೋದು. ಅದು ರೂಢಿ ಬಂದ್ಬಿಡುತ್ತೆ. ಫಸ್ಟ್ ಏನಾಗುತ್ತೆ, ನಾನು ಆ ಥರ ಇರೋದೇ ಸುಖ, ನಾನು ಸುಖಪುರುಷ, ನಾನು ಸುಖವಾಗಿದ್ದೀನಿ. ಸುಖದ ಕಲ್ಪನೆ ಇದು, ಸುಖ ಅಲ್ಲ. ನಾವು ಇದನ್ನು ಪಾಯ್ಸನ್ ಮಾಡ್ಕೋತಾ ಇದ್ದೀವಿ ನಮಗೇನೆ. ಸ್ಲೋ ಡೆತ್ ಇದು, ಸ್ಲೋ ಪಾಯ್ಸನಿಂಗ್. ಇಟ್ ಈಸ್ ಬಿಟ್ರೇಯಿಂಗ್ ಯುವರ್ ಸೆಲ್ಫ್, ಇಟ್ ಈಸ್ ಚೀಟಿಂಗ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನಿನಗೇ ಮೋಸ ಆಗ್ತಾಯಿದೆ, ನೀನೇ ನಿನ್ನನ್ನು ಹಾಳು ಮಾಡ್ಕೋತಾ ಇದೆಯಾ, ನಿಂಗೆ ಗೊತ್ತಿರಲ್ಲ. ಬಿಕಾಸ್ ಆಗ ಸಿಗುವ ಪ್ಲೆಷರ್, ಸುಖ. ಹೇಳ್ಬೇಕಾದ್ರೆ ಹೇಳ್ಬೇಕು, ನೋವತ್ತೆ ಕಾಲು, ಅಷ್ಟು ದೂರ ಹೋಗಬೇಕು, ಎದುಸಿರು ಬರುತ್ತೆ, ಇಳಿಬೇಕು, ಮೆಟ್ಲು ಹತ್ತಬೇಕು. ಯಾಕೆ ಬೇಕಿದು? ಯಾರೋ ಒಬ್ಬರು ಕರೀತಾರೆ ಹೋಗ್ತಾರೆ. ನೋಡಿ, ನಿಮ್ಮ ಸುತ್ತ ನಿಮಗೆ ಸಹಾಯ ಮಾಡಿಸ್ಕೊಂಡು ಕೆಲಸ ಮಾಡ್ತೀರಲ್ಲ, ಅವರೆಲ್ಲ ಆರೋಗ್ಯವಾಗಿರ್ತೀರ. ನೀವು ಈ ಚೇರಿಂದ ಆ ಚೇರ್ಗೆ ಹೋಗ್ತೀರ ಅಷ್ಟೇ. ನಿಮಗೆ ಬರಬೇಕದು ಸುಖದ ಕಲ್ಪನೆ. ಕೆಲಸ ಮಾಡಿದ್ರೆ ಸುಖ, ಬೆವರಿದ್ರೆ ಸುಖ, ನನಗೆ ಸ್ವಲ್ಪ ನೋವು ಆದರೆ ಸುಖ. ಈ ಥರ ಮಾಡೋ ಪ್ರೋಸೆಸ್ಸಿಂದ ನನ್ನ ಸ್ನಾಯುಗಳೆಲ್ಲ ಬಲಶಾಲಿ ಆಗುತ್ತೆ, ನಾನು ಆರೋಗ್ಯವಂತನಾಗಿರ್ತೇನೆ. ನಾನು ಬೆಳಿಬೇಕಾದ್ರೆ ಮನಸ್ಸು ಇಷ್ಟಪಟ್ಟು ಕೆಲಸ ಮಾಡಬೇಕು. ಮನಸ್ಸು ಬೇಡ ಅಂದರೆ ಬಾಡಿ ಬಿದ್ದೋಗುತ್ತೆ. ಮನಸ್ಸಿಗೆ ಬೇಕು, ನಾನು ಎಂತೂಸಿಯಾಸಮ್ ಆಗಿರಬೇಕು, ಖುಷಿಯಾಗಿರಬೇಕು ಅಂದರೆ ನಾನು ಕೆಲಸ ಮಾಡಬೇಕು ಅನ್ನೋದು ಬರಬೇಕು. ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡದೇ ಇದ್ದರೆ ಕಾಯಿಲೆನೇ ಬರೋದು. ಯಾಕೆ ಕೆಲಸ ಮಾಡೋದು ನಾವು? ನಮ್ಮ ಮನಸ್ಸನ್ನು ಆ್ಯಕ್ಟಿವ್ ಆಗಿಡೋಕ್ಕೆ. ವೈ ಯು ವರ್ಕ್? ವಾಟ್ ಈಸ್ ಯುವರ್ ಜಾಬ್? ವೈ ಯು ವರ್ಕ್?
ವಾಟ್ ಈಸ್ ದಿ ಗೋಲ್ ಆಫ್ ಯುವರ್ ವರ್ಕ್. You should know why work, to know your mind. Why work? To grow your mind. Why work? For the spiritual evolution of the mind. ಕರ್ಮಯೋಗ ಮುಗೀತು ಅಂದರೆ ನೀನು ಸತ್ಯ ಅಂತ. ಕರ್ಮ ನಿಲ್ಲಿಸಲೇಬಾರ್ದು, ಒಂದಲ್ಲ ಒಂದು ಮಾಡ್ತಾ ಇರಬೇಕು. ಕರ್ಮ ಮಾಡಿದ್ರೇ ಮನಸ್ಸು ಏನು ಅಂತ ಗೊತ್ತಾಗೋದು, ಬಾಡಿ ಏನು ಲೆವೆಲಲ್ಲಿ ಇವೆ ಅಂತ ಗೊತ್ತಾಗೋದು. ಕರ್ಮದ ಮೂಲಕನೇ ನಿನ್ನ ಬಾಡಿ ಮೈಂಡ್ ನನ್ನ ಅರ್ಥ ಮಾಡ್ಕೊಳಕ್ಕಾಗೋದು. ಅದಕ್ಕೆ ಎಲ್ಲರಿಗೂ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹಿಸಿ. ಕೂತ್ಕೊಂಡು ಅವ್ರಿಗೆ ಸೇವೆ ಮಾಡಬೇಡಿ, ಮಾಡಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಸೇವೆ ಮಾಡಿದವರೆಲ್ಲ ಖುಷಿಯಾಗಿರ್ತಾರೆ, ಆರೋಗ್ಯವಾಗಿ. ಮಾಡಿಸ್ಕೊಂಡವ್ರಿಗೇ ಎಲ್ಲ ರೋಗಗಳೆಲ್ಲ ಬರೋದು. ಇದು ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ಯಾರಿಗೂ ಮಾಡೋಕ್ಕೆ ಶುರು ಮಾಡಿ, ಒಬ್ರಿಗೊಬ್ರು ಮಾಡಿ, ಒಬ್ರಿಗೊಬ್ರು ಸೇವೆ ಮಾಡಿ, ಎಲ್ಲರೂ ಆರೋಗ್ಯವಾಗಿರ್ತೀರ.